ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇಲ್ಲಿ ಚೆನ್ನಾಗಿದ್ದೇನೆ. ಇವತ್ತು ನಾನು ನಿಮಗೊಂದು ಬೆಳಗಿನ ನಾಷ್ಟಕ್ಕೆ ಮಾಡುವಂಥ ಓಡ್ ರೊಟ್ಟಿ ಗ್ಯಾಸಲ್ಲಿ ಹೇಗೆ ಮಾಡೋದಂತ ತೋರಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಜನ ಗ್ಯಾಸಲ್ಲಿಟ್ಟು ಓಡ್ ರೊಟ್ಟಿ ಮಾಡೋದಕ್ಕೆ ಬರೋದಿಲ್ಲ ಸ್ವಲ್ಪ ಜನರಿಗೆ. ನಾನು ಇಲ್ಲಿ ಗ್ಯಾಸಲ್ಲೇ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕೆ ನಾನು 1 ಕಪ್ಪು ಬೆಳ್ತಕ್ಕಿಯನ್ನು ತೊಳೆದು ನೀರಲ್ಲಿ ಹಾಕ್ಕೊಂಡಿದ್ದೆ ರಾತ್ರಿ 1 ಕಪ್ಪು. ಅದಕ್ಕೆ ನಾನು ಅರ್ಧ ಕಪ್ಪು ಅನ್ನವನ್ನು ಹಾಕ್ಕೊಂಡೆ. ಅದೇ ಥರ ಅರ್ಧ ಕಪ್ಪು ತೆಂಗಿನ ತುರಿಯನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ನೈಸಾಗಿ. ಈಗ ನೋಡಿದ್ರಲ್ಲ, ಈ ಥರ ರುಬ್ಕೊಳ್ಬೇಕು. ರುಬ್ಕೊಂಡು ಇದರ ಅಳತೆ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೆ ನಾನು. ನೋಡಿ, ಇಷ್ಟು ಹದ ಇರಬೇಕು. ನಾವು ಓಡ್ ರೊಟ್ಟಿ ಮಾಡುವಾಗ ಓಡ್ ರೊಟ್ಟಿದ ಓಡನ್ನು ಗ್ಯಾಸಲ್ಲಿಟ್ಟೆ ಮಾಡ್ತಾ ಇದ್ದೇನೆ. ತುಂಬಾ ಚೆನ್ನಾಗಿರುವಂಥ ಓಡ್ ರೊಟ್ಟಿ ಬರ್ತದೆ ಗ್ಯಾಸಲ್ಲಿಟ್ಟು ಸಹ. ಅದರ ಅಳತೆ ಮಾತ್ರ ಸರಿಯಾಗಿರಬೇಕು. ಅದು ನಾವು ಒಂದು ಸ್ವಲ್ಪ ಅನ್ನ ಆಚೆ ಈಚೆ ಹಾಕೋದಾದರೆ ಅದು ಸ್ವಲ್ಪ ಆಚೆ ಈಚೆ ಆಗ್ತದೆ. ಸರಿ ಅಳತೆದಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುವಂಥ ಓಡ್ ರೊಟ್ಟಿ ನಮಗೆ ಮಾಡಲಿಕ್ಕೆ ಬರ್ತದೆ. ಇಲ್ಲಿ ನಾನು ತುಂಬಾ ಚೆನ್ನಾಗಿರುವಂಥ ಓಡ್ ರೊಟ್ಟಿ ಮಾಡಿದ್ದೇನೆ, ನಿಮಗೆ ತೋರಿಸ್ತಾ ಇದ್ದೇನೆ ಹೇಗೆ ಬಂದಿದೆ ಅಂತ. ಓಡ್ ರೊಟ್ಟಿ ಮತ್ತು ತೆಂಗಿನಕಾಯಿದು ಬೆಲ್ಲ ಹಾಕ್ಕೊಂಡು ಹಾಲು ಮಾಡ್ತಾರೆ ಇದಕ್ಕೆ. ಇದು ನಮ್ಮದು ಕಾಸರಗೋಡು ಆ ಕಡೆ ಎಲ್ಲ, ಬದಿಯಡ್ಕ ಕಾಸರಗೋಡು ಆ ಕಡೆ ನಮ್ಮ ಅತ್ತೆ ಮನೆ ಕಡೆ ಎಲ್ಲ ತುಂಬಾ ಫೇಮಸ್. ಅವರು ಇದಕ್ಕೆ ಸಾಂಬಾರು ಅಂಥದ್ದೆಲ್ಲ ಓಡ್ ರೊಟ್ಟಿಗೆ ಮಾಡೋದಿಲ್ಲ. ಅವರು ಸಕ್ಕರೆ ಹಾಕ್ಕೊಂಡು ತೆಂಗಿನಕಾಯಿ ಹಾಳೆ ಮಾಡ್ತಾರೆ. ಅದನ್ನು ನಾನು ಮಾಡಿದೆ ಇವತ್ತು. ಇದಕ್ಕೆ ತುಂಬಾ ಟೇಸ್ಟ್ ಆಗ್ತದೆ ಅದು. ನಮ್ಮ ಈ ಕಡೆ ಮಂಗಳೂರು ಕಡೆ ಎಲ್ಲ ದೋಸೆಗೆ ರುಬ್ಬಿಟ್ಟು ಮಾಡುವಂಥ ಮಸಾಲೆ ದೋಸೆ ಆ ಥರ ಒಂದು ಮಾಡ್ತಾರಲ್ಲ, ತುಪ್ಪ ದೋಸೆ, ಅದಕ್ಕೆ ಮಾತ್ರ ತೆಂಗಿನಕಾಯಿ ಹಾಳು ಹಾಕ್ತಾರೆ. ಆ ಕಡೆ ಈ ರೊಟ್ಟಿಗೂ ಸಹ ಹಾಳೆಣ್ಣೆ ಮಾಡ್ತಾರೆ ಅವರು. ಕಪ್ಪ ರೊಟ್ಟಿಗೂ ಬೆಲ್ಲದ ಹಾಳೆಣ್ಣೆ ಮಾಡ್ಕೊಳ್ತಾರೆ. ಅದಕ್ಕೆ ನಾನು ಅರ್ಧ ಕಪ್ಪು ಹಸಿ ಇರುವಂಥ ತೆಂಗಿನಕಾಯಿಯನ್ನು ತುರ್ಕೊಂಡಿಟ್ಟಿದ್ದೆ. ಅದಕ್ಕೆ 2 ಏಲಕ್ಕಿಯನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೇನೆ. ಮತ್ತು ನಾನೊಂದು 100 ಗ್ರಾಮ್ಸ್ ಅಷ್ಟೇ ಬೆಲ್ಲ ಹುಡಿ ಮಾಡಿಟ್ಟಿದ್ದೇನೆ. ಇದನ್ನು ಹಾಕ್ಕೊಂಡು ಟೇಸ್ಟಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪನ್ನು ಹಾಕ್ಕೊಂಡು ಮತ್ತೆ ಒಮ್ಮೆ ರುಬ್ಕೊಳ್ತಾ ಇದ್ದೇನೆ ನೈಸಾಗಿ. ಸ್ವಲ್ಪ ಉಪ್ಪನ್ನು ಹಾಕಬೇಕು, ಅದು ಟೇಸ್ಟ್ ಬರಲಿಕ್ಕೋಸ್ಕರ. ಮತ್ತೊಮ್ಮೆ ರುಬ್ಕೊಂಡ್ರೆ ತೆಂಗಿನಕಾಯಿದು ಹಾಲು ಸಹ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಾ ಅಲ್ಲಾ. ಬಾಯ್ ಫ್ರೆಂಡ್ಸ್.